ಬುಕ್ ಮಾಡಿದ್ರೂ ಬುಕ್ಕಿಂಗ್ ಆಗ್ತಿಲ್ಲ, ಹೆಚ್ಚಿನ ಹಣ ಕೊಡ್ತೀವಿ ಅಂದ್ರೂ ಸಿಗ್ತಿಲ್ಲ, ಕಚೇರಿಗೆ ಹೋದ್ರೂ ಸಮಸ್ಯೆ ಬಗೆಹರಿತಿಲ್ಲ. ಕೊಲ್ಲಿ ರಾಷ್ಟ್ರಗಳಲ್ಲಿ ಭೀಕರ ಯುದ್ಧವಾಗ್ತಿದ್ರೆ ಇಲ್ಲಿ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಖದೀಮರು ಗ್ಯಾಸ್ ಕಳ್ಳತನಕ್ಕೆ ಇಳಿದಿದ್ದಾರೆ. ಮತ್ತೆ ಕೆಲವರು ಅಕ್ರಮ ದಂಧೆ ಶುರು ಮಾಡಿಕೊಂಡಿದ್ದಾರೆ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಕಳ್ಳರ ಹಾವಳಿ. ಬೆಂಗಳೂರು, ಉತ್ತರ ಪ್ರದೇಶ, ಕೇರಳದಲ್ಲಿ ಸಿಲಿಂಡರ್ ಕಳ್ಳತನ. ಉತ್ತರ ಪ್ರದೇಶದಲ್ಲಿ 500 ಸಿಲಿಂಡರ್ ಕದ್ದಿದ್ದ ಖದೀಮರು ಲಾಕ್. ಗ್ಯಾಸ್ಗೆ ದೊಡ್ಡ ಬೇಡಿಕೆ ಬರ್ತಿದ್ದಂತೆ ಕಳ್ಳರು ತಮ್ಮ ವೃತ್ತಿಯನ್ನ ಗ್ಯಾಸ್ ಕಡೆ ತಿರುಗಿಸಿದ್ದಾರೆ. ಬೆಂಗಳೂರಿನ ನಾಗರಬಾವಿಯಲ್ಲಿ ನಿನ್ನೆಯಷ್ಟೇ ಗ್ಯಾಸ್ ಕಳ್ಳತನವಾಗಿತ್ತು. ಇವತ್ತು ಕೂಡ ಬೆಂಗಳೂರಿನ ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನ ಆಗಿದೆ. ಆಟೋದಲ್ಲೇ ಗ್ಯಾಸ್ ಕದ್ದೊಯ್ದಿದ್ದಾರೆ. ಆದ್ರೆ ಎಲ್ಲಿ ಕಳ್ಳತನ ಆಗಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇದರ ಬೆನ್ನಲ್ಲೇ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಬರೋಬ್ಬರಿ 524 ಸಿಲಿಂಡರ್ ಕಳ್ಳತನ ಆಗಿದೆ. ರಾಯ್ಗಂಜ್ ಮೂಲದ ನೀರಜ್ ಅಗರ್ವಾಲ್ ಅವರಿಗೆ ಸೇರಿದ ಟ್ರಕ್ನಲ್ಲಿ ಭಾರತ್ ಪೆಟ್ರೋಲಿಯಂಗೆ ಸೇರಿದ 524 ಗ್ಯಾಸ್ ಸಿಲಿಂಡರ್ಗಳನ್ನು ಸಾಗಿಸಲಾಗ್ತಿತ್ತು. ಮಾರ್ಚ್ 2ರಂದು ಲಾರಿಯಿಂದ ಸಿಲಿಂಡರ್ ಕಳ್ಳತನ ಮಾಡಲಾಗಿದ್ದು, ಇಂದು 7 ಆರೋಪಿಗಳನ್ನ ಝಾನ್ಸಿ ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಕೇರಳದ ತಿರುವನಂತಪುರದ ಚಲೈ ಎಂಬಲ್ಲಿ ಹೋಟೆಲ್ಗೆ ನುಗ್ಗಿದ ಖದೀಮ 3 ಗ್ಯಾಸ್ ಸಿಲಿಂಡರ್ ಕದ್ದೊಯ್ದಿದ್ದಾನೆ. ಇಂದು ಬೆಳಗಿನ ಜಾವ 2 ಗಂಟೆ ಸುಮಾರಿನಲ್ಲಿ ಹೋಟೆಲ್ಗೆ ನುಗ್ಗಿದ್ದ ಖದೀಮ ಒಂದು ಭರ್ತಿ ಸಿಲಿಂಡರ್ ಹಾಗೂ 2 ಅರ್ಧವಾಗಿದ್ದ ಸಿಲಿಂಡರ್ ಕದ್ದು ಎಸ್ಕೇಪ್ ಆಗಿದ್ದಾನೆ. ಸಿಲಿಂಡರ್ ಸಂಕಷ್ಟ, ಗ್ಯಾಸ್ ಮಾರಾಟ ದಂಧೆ, 46 ಸಿಲಿಂಡರ್ ಸೀಸ್. ಸಿಲಿಂಡರ್ ಸಂಕಷ್ಟದ ನಡುವೆ ಕೆಲ ಹೋಟೆಲ್ ಮಾಲೀಕರು ಅಡ್ಡದಾರಿ ಹಿಡಿದಿದ್ದಾರೆ. ಯಾದಗಿರಿ ಜಿಲ್ಲೆಯ ಹೋಟೆಲ್, ಖಾನಾವಳಿಗಳಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನೇ ಬಳಸಿ ಅಡುಗೆ ಮಾಡಲಾಗ್ತಿತ್ತು. ನಗರದ ವಿವಿಧ ಕಡೆ ದಾಳಿ ನಡೆಸಿದ ಅಧಿಕಾರಿಗಳು ಬರೋಬ್ಬರಿ 46 ಗೃಹ ಬಳಕೆ ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಎಸಿ ಹಾಗೂ ಆಹಾರ ಇಲಾಖೆ ಉಪನಿರ್ದೇಶಕರು ದಾಳಿ ಮಾಡಿದ್ದು, ಒಂದೊಂದು ಹೋಟೆಲ್ನಲ್ಲೂ 7-8 ಸಿಲಿಂಡರ್ ಶೇಖರಿಸಿಟ್ಕೊಂಡಿದ್ದು ಗೊತ್ತಾಗಿದೆ. ಇಲ್ಲಿವರೆಗೆ ನಾವು ನಮ್ಮ ಚಿತ್ತಾಪುರ ರೋಡಿಂದ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ ಹೋಟೆಲ್ಗಳಿಂದ ಹಿಡ್ಕೊಂಡು ಗಾಂಧಿ ಚೌಕ್ವರೆಗೆ, ಸೊ ಹಳೆ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡ್ವರೆಗೆ ಎಲ್ಲ ಹೋಟೆಲ್ಗಳಲ್ಲಿ ಈ ಥರ ಒಂದು ಸ್ಪೆಷಲ್ ಡ್ರೈವನ್ನು ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಟ್ಟು ಇಲ್ಲಿವರೆಗೆ 46 ಈ ಥರ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಕೋಲಾರದಲ್ಲಿ ಅಕ್ರಮ ರೀಫಿಲ್ಲಿಂಗ್ ದಂಧೆ. ಇನ್ನು ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋ ದಂಧೆ ನಡೆದಿದೆ. ಆಂಡರ್ಸನ್ ಪೇಟೆಯ ಸಲ್ಡಾನಾ ಸರ್ಕಲ್ ಬಳಿ ದಂಧೆ ಮಾಡಲಾಗ್ತಿತ್ತು. ದಾಳಿ ನಡೆಸಿದ ಪೊಲೀಸರು 2 ಗ್ಯಾಸ್ ಸಿಲಿಂಡರ್ ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಗೃಹ ಬಳಕೆ ಸಿಲಿಂಡರ್ನಲ್ಲಿರೋ ಗ್ಯಾಸ್ ಅನ್ನ ಅಕ್ರಮವಾಗಿ ವಾಣಿಜ್ಯ ಬಳಕೆ ಸಿಲಿಂಡರ್ಗಳಿಗೆ ರೀಫಿಲ್ಲಿಂಗ್ ಮಾಡಲಾಗ್ತಿತ್ತು. ರಾಜಾ ಸಾಬ್ ಎಂಬಾತ ಈ ದಂಧೆ ನಡೆಸ್ತಿದ್ದ. ಗ್ಯಾಸ್ ತುಂಬಿಸಿಕೊಳ್ಳಲು ನೂಕು ನುಗ್ಗಲು, ಚಾಲಕರ ನಡುವೆ ಮಾತಿನ ಚಕಮಕಿ. ಕೋಲಾರದಲ್ಲಿ ಗ್ಯಾಸ್ ಇಲ್ಲದ ಕಾರಣ ಆಟೋಗಳು ನಿಂತಲ್ಲೇ ನಿಂತಿದ್ವು. ಗೌರಿಪೇಟೆಯಲ್ಲಿರೋ ಟೋಟಲ್ ಗ್ಯಾಸ್ ಬಂಕ್ಗೆ ಇವತ್ತು ಗ್ಯಾಸ್ ಬಂದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಆಟೋ ಚಾಲಕರು ಮುಗಿಬಿದ್ದಿದ್ರು. ನಾಮುಂದು ಅಂತ ಪೈಪೋಟಿಗಿಳಿತಾ ಇದ್ದಂತೆ ಚಾಲಕರ ನಡುವೆಯೇ ಮಾತಿನ ಚಕಮಕಿ ನಡೆದಿತ್ತು. ಟೋಟಲ್ ಗ್ಯಾಸ್ ಪೆಟ್ರೋಲ್ ಬಂಕ್ ಬಳಿ 100 ಆಟೋಗಳು ನಿಂತಿದ್ದಾವೆ. ನಾನು ದೃಶ್ಯದಲ್ಲಿ ನೋಡ್ತಾ ಹೋಗ್ತೀನಿ. ಕಳೆದ 3 ದಿನಗಳಿಂದ ಈ ಒಂದು ಟೋಟಲ್ ಗ್ಯಾಸ್ ಪೆಟ್ರೋಲ್ ಏನು ಗ್ಯಾಸ್ ಬಂಕ್ ಏನಿತ್ತು ಇದು ಕ್ಲೋಸ್ ಆಗಿತ್ತು. ಈಗಷ್ಟೇ ಕೇವಲ 5-10 ನಿಮಿಷಗಳ ಹಿಂದಷ್ಟೇ ಈ ಒಂದು ಗ್ಯಾಸ್ ಲೋಡ್ ಬಂದ ಹಿನ್ನೆಲೆಯಲ್ಲಿ ಈಗಷ್ಟೇ ಬಂಕ್ ಓಪನ್ ಆಗಿದೆ. ವಿಷಯ ತಿಳಿತಿದ್ದಂತೆ ಕೇವಲ 10-15 ನಿಮಿಷಗಳಲ್ಲಿ 100 ಆಟೋಗಳು ಬಂದು ಈ ಒಂದು ಗ್ಯಾಸ್ ಬಂಕ್ ಎದುರು ಜಮಾಯಿಸಿದವೆ. ಹೋಟೆಲ್ ಗ್ರಾಹಕರಿಗೆ ಗ್ಯಾಸ್ ಬಿಲ್ ಶಾಕ್. ಗ್ಯಾಸ್ ಸಂಕಷ್ಟವನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ಬ್ಲಾಕ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಮಾರಾಟ ಮಾಡ್ತಿದ್ದಾರೆ. 1,900 ರೂಪಾಯಿಗೆ ಸಿಗೋ ಗ್ಯಾಸ್ಗೆ 2,500, 3,000 ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಇದೇ ಹೆಚ್ಚುವರಿ ಹಣವನ್ನ ಗ್ರಾಹಕರ ತಲೆ ಮೇಲೆ ಹಾಕ್ತಿದ್ದಾರೆ. ಬೆಂಗಳೂರಿನ ದೊಡ್ಡನೆಕ್ಕೊಂದಿಯಲ್ಲಿರೋ ನಾನ್ ವೆಜ್ ಹೋಟೆಲ್, ಎಲೆಕ್ಟ್ರಾನಿಕ್ ಸಿಟಿಯ ಹೋಟೆಲ್ ಸೇರಿದಂತೆ ಹಲವೆಡೆ ಊಟದ ಬಿಲ್ ಜೊತೆ ಗ್ಯಾಸ್ ಬಿಲ್ ಕೂಡ ಹಾಕ್ತಿದ್ದಾರೆ.
ದೇಶದ ಎಲ್ಲಾ ರಾಜ್ಯಗಳಿಗೆ ಸೀಮೆಎಣ್ಣೆ ಪೂರೈಸಿದ ಕೇಂದ್ರ. ಗ್ಯಾಸ್ ಸ್ಟವ್ ಬರ್ತಿದ್ದಂತೆ ಸೌದೆ ಒಲೆ, ಸೀಮೆಎಣ್ಣೆ ಸ್ಟವ್ಗಳು ಮರೆಯಾಗಿದ್ವು. ಆದರೆ ಗ್ಯಾಸ್ ಸಮಸ್ಯೆ ತಲೆದೋರ್ತಿದ್ದಂತೆ ಮತ್ತೆ ಸೀಮೆಎಣ್ಣೆ ಮುನ್ನೆಲೆಗೆ ಬಂದಿದೆ. ದೇಶದ ಎಲ್ಲಾ ರಾಜ್ಯಗಳಿಗೆ ಒಟ್ಟು 48,000 ಲೀಟರ್ ಸೀಮೆಎಣ್ಣೆಯನ್ನ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ರಿಲೀಸ್ ಮಾಡಿದೆ. ಅಡುಗೆ ಹಾಗೂ ಲೈಟಿಂಗ್ ಆಗಿ ಬಳಸಲು ಇದನ್ನ ಹಂಚಿಕೆ ಮಾಡಲಾಗಿದ್ದು ರೇಷನ್ ಅಂಗಡಿಗಳ ಮೂಲಕವೇ ವಿತರಿಸಲಾಗುತ್ತೆ. ಹೋಟೆಲ್ಗಳಿಗೆ ಇನ್ನೂ 1 ವಾರ ಸಮಸ್ಯೆ. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಗ್ಯಾಸ್ ವಿಷಯ ಪ್ರಸ್ತಾಪವಾಗಿದ್ದು, ಈ ವೇಳೆ ಮಾತನಾಡಿದ ಆಹಾರ ಸಚಿವರು ಹೋಟೆಲ್ನವರು 1 ವಾರ ಸಹಿಸಿಕೊಳ್ಳಬೇಕು ಅಂದಿದ್ದಾರೆ. ಅಲ್ಲಿ ಎಲೆಕ್ಟ್ರಿಕ್ ಅನ್ನು ಉಪಯೋಗಿಸಿಕೊಂಡು ಸದ್ಯಕ್ಕೆ 1 ವಾರ ದಿನ ಸುಧಾರಿಸಿದ್ರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ ಸೂಚನೆ ಇದೆ. ಹೀಗೆ ಗ್ಯಾಸ್ ಸಮಸ್ಯೆ ಆಗಿರೋದೇ ದಂಧೆಕೋರರಿಗೆ, ಕಳ್ಳರಿಗೆ ಬಂಡವಾಳವಾಗಿದ್ದು ಸರ್ಕಾರ ಇದಕ್ಕೆ ಲಗಾಮ್ ಹಾಕ್ತಿದೆ. ಬ್ಯೂರೋ ರಿಪೋರ್ಟ್, TV9.